ಪ್ರೀತಿಯ ವೀಕ್ಷಕರೇ, ನಾನ್ ನಿಮ್ಮ ಡಾಕ್ಟರ್ ಬಸವರಾಜ್ ಕೆ.ಬಿ. ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೀವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮತ್ತೊಂದು ಚಾಪ್ಟರ್ನ ನಿಮ್ಗಾಗಿ ತಗೊಂಡು ಬಂದಿದ್ದೀನಿ. ಅದು ನಾವು ಹುಡುಗಿಯರೇ ಹೀಗೆ. ಪ್ರತಿಭಾ ನಂದಕುಮಾರ್ ಅವರು ಈ ಒಂದು ಕವನವನ್ನ ನಮ್ಗೆ ಕೊಟ್ಟಿದ್ದಾರೆ. ಇದು ಹುಡುಗಿಯರ ಒಂದು ಅಂತರಂಗದ ಒಂದು ತಳಮಳ, ಅಂತರಂಗದ ಮನಸ್ಥಿತಿಗಳು, ಅಂತರಂಗದ ಭಾವನೆಗಳು ಎಲ್ಲವನ್ನ ಹಿಡಿದಿಡುವ ಪ್ರಯತ್ನವನ್ನ ಈ ಒಂದು ಕವನದೊಳಗಡೆ ಪ್ರತಿಭಾ ನಂದಕುಮಾರ್ ಅವರು ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಪದ್ಧತಿಯಿಂದಲೇ ಅದನ್ನ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಅವರ ಒಂದು ಚಿಕ್ಕ ಪರಿಚಯವನ್ನ ಮಾಡಿಕೊಂಡು ಮುಂದೆ ಹೋಗೋಣ ಬನ್ನಿ. ಪ್ರತಿಭಾ ನಂದಕುಮಾರ್ ಅವರು 1955ರಲ್ಲಿ ಬೆಂಗಳೂರಿನಲ್ಲಿ ಜನಿಸ್ತಾರೆ. ತಂದೆ ವಿ.ಎಸ್. ರಾಮಚಂದ್ರ ರಾವ್, ತಾಯಿ ಯಮುನಾಬಾಯಿ. ಹೀಗೆ ಬಾಲ್ಯದ ಶಿಕ್ಷಣವನ್ನ ಮುಗಿಸ್ಕೊಂಡು ಹೈಯರ್ ಎಜುಕೇಶನ್ ಮಾಡಿಕೊಂಡು ಜೊತೆನಲ್ಲೇ ಸಾಹಿತ್ಯ ಕೃಷಿಯನ್ನ ಆರಂಭ ಮಾಡ್ತಾರೆ. ಇಂಥವರು ನಾವು ಹುಡುಗಿಯರೇ ಹೀಗೆ, ಈ ತನಕ, ರಸ್ತೆ ಅಂಚಿನ ಗಾಡಿ, ಕವಡೆಯಾಟ, ಆಹಾ ಪುರುಷಾತಾರಂ, ಅವರು ಪುರಾವೆಗಳನ್ನು ಕೇಳುತ್ತಾರೆ, ಹೀಗೆ ಹಲವಾರು ಕೃತಿಗಳನ್ನ ನಮ್ಗೆ ಕೊಡ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು. ಇವರಿಗೆ ಮಹಾದೇವಿ ವರ್ಮ ಕಾವ್ಯ ಸಮ್ಮಾನ್ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮುದ್ದಣ್ಣ ಕಾವ್ಯ ಪ್ರಶಸ್ತಿ, ಡಾಕ್ಟರ್ ಶಿವರಾಮ ಕಾರಂತ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನ ಇವರು ತಂದಾಗಿಸಿಕೊಂಡಿದ್ದಾರೆ ಅಂತಕ್ಕಂಥದ್ದು. ಪ್ರಸ್ತುತ ನಮ್ಮೊಟ್ಟಿಗೆ ಇರತಕ್ಕಂತ ಇವರು ನಮಗೆ ಒಂದು ಕವನವನ್ನ ಕೊಟ್ಟಿದ್ದಾರೆ. ಅದು ನಾವು ಹುಡುಗಿಯರೇ ಹೀಗೆ. ಬನ್ನಿ ಇದನ್ನ ನೋಡ್ತಾ ಹೋಗೋಣ ಅಂತಕ್ಕಂಥದ್ದು. ನಾನು ಪದ್ಯದೊಟ್ಟಿಗೆ ನಿಮ್ ಜೊತೆಗೆ ಹೇಳ್ತಾ ಹೋಗ್ತೇನೆ, ನೋಡೋಣ ಬನ್ನಿ. ಹೌದು ಕಣೆ ಉಷಾ, ನಾವು ಹುಡುಗಿಯರೇ ಹೀಗೆ. ಮೊದಲು ಹೀಗೆ ಆರಂಭ ಮಾಡ್ತಾರೆ. ತನ್ನ ಸ್ನೇಹಿತೆಯೊಟ್ಟಿಗೆ ತನ್ನ ಭಾವನೆಯನ್ನ ಹಂಚಿಕೊಳ್ಳುವ ಹಾಗೆ ಆರಂಭ ಮಾಡ್ತಿದ್ದಾರೆ. ಉಷಾ ಅಂದ್ರೆ ಹಲವಾರು ಲೇಖಕಿಯರು ಕೂಡ ಇದ್ದಾರೆ. ಆ ಲೇಖಕಿಯರಿಗೆ ಹೇಳೋ ರೀತಿನಲ್ಲಿ ಹೇಳ್ತಾ ಇರ್ಬೋದು, ಅಥವಾ ತನ್ನ ಸ್ನೇಹಿತೆಗೆ ಹೇಳೋ ರೀತಿನಲ್ಲಿ ಹೇಳ್ತಾ ಇರ್ಬೋದು. ಹಾಗೆ ತನ್ನ ಸ್ನೇಹಿತೆ ಒಟ್ಟಿಗೆ ಹಂಚಿಕೊಳ್ಳುವಂತ ಆರಂಭ ಮಾಡ್ತಾರೆ. ಹೌದು ಕಣೆ ಉಷಾ, ನಾವು ಹುಡುಗಿಯರೇ ಹೀಗೆ, ಏನೇನೋ ಒಟಗುಟ್ಟಿದರೂ ಹೇಳಬೇಕಾದ್ದನ್ನು ಹೇಳದೆ ಏನೇನೆಲ್ಲ ಅನುಭವಿಸಿ ಸಾಯುತ್ತೇವೆ. ಜುಮ್ಮೆನಿಸುವ ಆಲೋಚನೆಗಳನ್ನೆಲ್ಲ ಹಾಗೆ ಡಬ್ಬಿಯೊಳಗೆ ಇಟ್ಟು ಒತ್ತಿದಂತೆ ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ. ಹೇಳಲೇಬೇಕು ಎನಿಸಿದ್ದನ್ನ ಹೇಳ ಹೋಗಿ ಹೆದರಿ ಏನೇನೋ ತೊದಲುತ್ತೇವೆ. ಐ ಲವ್ ಯು ಅಂತ ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ಸಂದೇಶ ಮುಟ್ಟಿಸಲು ಹೆಣಗಾಡುತ್ತೇವೆ. ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಹುಡುಗರು ಕೈ ತಪ್ಪಿದಾಗ ಮುಸುಮುಸು ಅಳುತ್ತೇವೆ. ಕೊನೆಗೆ ಬೇರೆ ಯಾರನ್ನೋ ಮದುವೆಯಾಗಬೇಕಾದಾಗ ನಾವೇ ದುರಂತ ನಾಯಕಿಯರೆಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತೇವೆ. ಗಂಡನಲ್ಲಿ ಅವನನ್ನು ಹುಡುಕುತ್ತೇವೆ. ಗಂಡನಿಗೆ ಮಾತ್ರ ಅದರ ಸುಳಿವು ಸಿಗದಂತೆ ನಟಿಸುತ್ತೇವೆ. ಅಷ್ಟರಲ್ಲಿ ಒತ್ತಿಟ್ಟ ಭಾವನೆಗಳೆಲ್ಲ ಹರಳಾಗಿ ಬಿಟ್ಟಿರುತ್ತವೆ. ಅರಳುವುದೇ ಇಲ್ಲ ಉಷಾ. ಮೊದಲು ಈ ಸ್ಟ್ಯಾಂಜದಲ್ಲಿ ಒಬ್ಬ ಹುಡುಗಿಯಾಗಿ ಏನೆಲ್ಲ ಕಲ್ಪನೆಗಳಿರುತ್ತವೆ, ಜೊತೆಗೆ ಒಂದು ಹುಡುಗನನ್ನ ಪ್ರೀತಿಸ್ಬೇಕು ಅಂತ ಭಾವನೆ ಹುಟ್ಟಾಗ, ಹೇಳ್ಬೇಕು ಅನ್ನಿಸ್ದಾಗ ಯಾವ ರೀತಿ ತಾನು ಅನ್ಕೊಳ್ತಾರೆ, ಹೇಳೋಕ್ಕಾಗ್ದೇನೆ ಚಡಪಡಿಸ್ತಾರೆ, ಇದನ್ನೆಲ್ಲವನ್ನ ಈ ಸ್ಟ್ಯಾಂಜದಲ್ಲಿ ಕೊಡ್ತಾ ಬರ್ತಾರೆ. ಏನೇನೋ ಒಟಗುಟ್ಟಿದರೂ ಹೇಳಬೇಕಾದ್ದನ್ನು ಹೇಳದೆ, ಅಂದ್ರೆ ಮಾತಾಡ್ತಾನೆ ಇರ್ತೀವಿ, ಆದ್ರೆ ಹೇಳ್ಬೇಕಾದದ್ದನ್ನೇ ನಾವು ಹೇಳೋದಿಲ್ಲ. ಏನೆಲ್ಲ ಅನುಭವಿಸಿ ಸಾಯುತ್ತೇವೆ, ಹೇಳ್ಬೇಕಾದನ್ನ ಹೇಳ್ದೇನೆ ಒಳಗಡೆನೆ ಇಟ್ಕೊಂಡು ಏನೇನೋ ಅನುಭವನ ಪಡ್ಕೊಂಡು ಸಾಯ್ತಿರ್ತೇವೆ. ಜುಮ್ ಎನ್ನಿಸುವ ಆಲೋಚನೆಗಳನ್ನೆಲ್ಲ ಹಾಗೆ ಡಬ್ಬಿಯೊಳಗೆ ಇಟ್ಟು ಒತ್ತಿದಂತೆ. ಕೆಲವು ಸಾರಿ ನಮ್ಗೆಲ್ಲೋ ಒಂದ್ ಕಡೆ ತುಂಬಾ ಜುಮ್ ಎನ್ನಿಸುವಂತಹ, ಆಶ್ಚರ್ಯ ತರುವಂತಹ ಭಾವನೆಗಳೆಲ್ಲ ಬರ್ತವೆ. ಆದ್ರೆ ಅವುಗಳನ್ನ ಹೇಳಿಕೊಳ್ಳಲಾಗದೆ
ಅವುಗಳನ್ನ ಡಬ್ಬಿ ಒಳಗೆ ಹಾಕಿ ಒತ್ತಿಟ್ಟಂತೆ ಅದುಮಿಟ್ಟಂತೆ ಇಟ್ಬಿಡ್ತೇವೆ, ಹೇಳೋದಿಲ್ಲ. ಒತ್ತಿ ಒತ್ತಿ ಗಟ್ಟಿ ಮಾಡುತ್ತೇವೆ, ಅದನ್ನ ಹೇಳೋದೇ ಇಲ್ಲ. ಮತ್ತೆ 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 ಅಲ್ಲೇ ಅದನ್ನ ಇಟ್ಕೊಂಡು ಗಟ್ಟಿ ಮಾಡ್ಬಿಡ್ತೇವೆ. ಆ ಡಬ್ಬಿ ಒಳಗಡೆ ಕಂಪ್ಲೀಟ್ ಮುಚ್ಚಿಟ್ಟು ಬಿಡ್ತೇವೆ, ಅದನ್ನ ಹೊರಗೆ ತರೋದೇ ಇಲ್ಲ. ಹೇಳಬೇಕು ಎನಿಸಿದ್ದನ್ನು ಹೇಳ ಹೋಗಿ ಹೆದರಿ ಏನೇನೋ ತೊದಲುತ್ತೇವೆ. ಏನೋ ಹೇಳ್ಬೇಕು ಅಂತ ಅನಿಸ್ಬಿಡುತ್ತೆ, ಹೇಳಕ್ ಹೋಗ್ತೀವಿ, ಹೆದರಿಕೆ ಆಗ್ಬಿಡುತ್ತೆ, ಅದನ್ನ ಹೇಳೋದೇ ಇಲ್ಲ, ಸುಮ್ನಾಗ್ಬಿಡ್ತೀವಿ. ಏನೇನೋ ಹೇಳ್ಬಿಡ್ತೀವಿ, ತೊದಲ್ ಬಿಡ್ತೀವಿ. ಐ ಲವ್ ಯು ಅಂತ ಹೇಳಲು ಕಷ್ಟಪಟ್ಟು ಬೇರೆ ಏನೇನೋ ದಾರಿ ಹುಡುಕಿ ನೇರವಾಗಿ ನಾನಿನ್ನ ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳ್ತೇನೆ, ಬೇರೆ ಏನೇನೋ ದಾರಿಗಳನ್ನ ಹುಡಿಕೊಂಡು ಏನೇನೋ ಸಂಕೇತಗಳನ್ನ ಕೊಟ್ಕೊಂಡು ಕಾಲ ಕಳಿತೀವಿ. ಅರ್ಥನೇ ಆಗೋದಿಲ್ಲ ಆ ಹುಡುಗರಿಗೆ. ಸಂದೇಶ ಮುಟ್ಟಿಸಲು ಹೆಣಗುತ್ತೇವೆ. ಜೊತೆಗೆ ಈ ಒಂದು ಸಂದೇಶವನ್ನ, ಪ್ರೀತಿಸುತ್ತೇನೆ ಅಂತಕ್ಕಂಥ ಸಂದೇಶವನ್ನ ಅವ್ರಿಗೆ ಮುಟ್ಟಿಸಲು, ಹುಡುಗರಿಗೆ ಮುಟ್ಟಿಸಲು ಯಾವ್ಯಾವುದೋ ದಾರಿ ಹುಡುಕ್ತೇವೆ. ಆದ್ರೂ ಕೂಡ ಮುಟ್ಟಿಸೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳಲಾರದೆ ಹುಡುಗರು ಕೈ ತಪ್ಪಿದಾಗ ಮುಸುಗುಸು ಅಳುತ್ತೇವೆ, ಮುಸು ಅಳುತ್ತೇವೆ. ಇನ್ನು ಹುಡುಗರು ಈ ಒಂದು ನಾವು ಸರ್ಕಸ್ ಮಾಡಿ ಅವ್ರಿಗೆ ಹೇಳಕ್ಕೆ ಏನೇನೋ ಪ್ರಯತ್ನ ಪಟ್ಟಾಗ ಅರ್ಥ ಮಾಡ್ಕೊಳ್ತೇನೆ, ಹುಡುಗರೇ ಕೈ ತಪ್ಪಿ ಹೋದಾಗ ಮುಸು ನಾವೇ ಅಳ್ತೇವೆ, ಏನೂ ಮಾಡೋದಕ್ಕೆ ಸಾಧ್ಯ ಆಗ್ದೇನೆ. ಕೊನೆಗೆ ಬೇರೆ ಯಾರನ್ನೋ ಮದುವೆಯಾಗಬೇಕಾದಾಗ ನಾವೇ ದುರಂತ ನಾಯಕಿಯರೆಂದು ಭ್ರಮಿಸಿ ಎಲ್ಲರ ಅನುಕಂಪ ಬಯಸುತ್ತೇವೆ. ಇನ್ನು ಹುಡುಗ ಮಿಸ್ ಆದ, ಬೇರೆ ಯಾರನ್ನೋ ಮದುವೆ ಆಗ್ಬೇಕು, ಅವ್ರ ಮದುವೆ ಆಗೋದು ಅನಿವಾರ್ಯ ಅಂತ ಬಂದಾಗ ನಾವೇ ಅನ್ಕೊಬಿಡ್ತೀವಿ, ನಾವೇ ದುರಂತ ನಾಯಕಿಯರೆಂತ ಹೇಳ್ಕೊಂಡು ಅದನ್ನೇ ಭ್ರಮಿಸ್ಕೊಂಡು ಈ ಅನುಕಂಪವನ್ನ ಬಯಸ್ತಾ ಹೋಗ್ತೇವೆ. ಅನುಕಂಪ ಸಿಗ್ಲಿ ಅಂತಕ್ಕಂತ ಒಂದು ಭಾವನೆಯಲ್ಲಿ ನಾವಿರ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ. ಗಂಡನಲ್ಲಿ ಅವನನ್ನು ಹುಡುಕುತ್ತೇವೆ, ಗಂಡನಿಗೆ ಮಾತ್ರ ಅದರ ಸುಳಿವು ಸಿಗದಂತೆ ನಟಿಸುತ್ತೇವೆ. ಮುಂದುವರೆದು ಹೇಳ್ತಾರೆ, ಇನ್ನು ಮದುವೆ ಅಂತೂ ಆಗೋಯ್ತು, ಆ ಒಂದು ಏನು ನಾ ಇಷ್ಟಪಟ್ಟಂತ ಹುಡುಗ ಇದ್ನೋ ಅವನ ರೀತಿ ಗಂಡ ಇರ್ಬೇಕು ಅಂತ ಬಯಸ್ತೇವೆ, ಅವನಲ್ಲಿ ಇವನನ್ನ ಹುಡುಕ್ತೇವೆ. ಎಲ್ಲೋ ಒಂದ್ ಕಡೆ ಹಾಗೆ ಬಯಸಿದರೂ ಕೂಡ ಯಾವುದೇ ಸುಳಿವು ಗಂಡನಿಗೆ ಬರ್ದಂತೆ ನಾವು ನಟಿಸ್ತೇವೆ. ಅಷ್ಟರಲ್ಲಿ ಒತ್ತಿಟ್ಟ ಭಾವನೆಗಳೆಲ್ಲ ಹರಳಾಗಿ ಬಿಟ್ಟಿರುತ್ತವೆ. ಅಂದ್ರೆ ಅದುಮಿ ಇಟ್ಕೊಬಿಟ್ಟಿರ್ತೀವಲ್ಲ, ಅವೆಲ್ಲ ಈಗ ಗಟ್ಟಿ ಆಗ್ಬಿಟ್ಟಿರ್ತವೆ, ಹರಳಾಗ್ಬಿಟ್ಟಿರ್ತವೆ. ಮುಂದೆ ಅವು ಅರಳೋದೇ ಇಲ್ಲ. ಅಲ್ಲಿಗೆ ಆ ಒಂದು ಏನು ಪ್ರೀತಿ ಮಾಡಬೇಕು ಅಂದಿದ್ದಂತ ಹುಡುಗನ ಎಲ್ಲ ಭಾವನೆಗಳನ್ನ ಅಲ್ಲಿಗೆ ಮುಗಿಸ್ತೇವೆ. ಮತ್ತೆ ಅದು ಹರಳೋದೇ ಇಲ್ಲ, ಗಟ್ಟಿ ಆಗ್ಬಿಟ್ಟಿರುತ್ತೆ ಅಂತಕ್ಕಂಥದ್ದನ್ನ ಉಷಾ ಈ ರೀತಿ ನಮ್ಮ ಬದುಕು ಹುಡುಗಿಯರಾಗಿ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತಾರೆ ಮೊದಲನೇ ಸ್ಟಾಂಜದಲ್ಲಿ. ಇನ್ನು ಎರಡನೇ ಸ್ಟಾಂಜಕ್ಕೆ ಹೋಗೋಣ ಬನ್ನಿ. 4 ವರ್ಷಗಳಲ್ಲಿ ವಿಪರೀತ ದಪ್ಪವಾಗಿ, ಕೈಗೊಂದು ಕಾಲಿಗೊಂದು ಮಕ್ಕಳಾಗಿ, ಏದುಸಿರು ಬಿಡುತ್ತಾ ತರಕಾರಿ ಕೊಳ್ಳುವಾಗ ಅವನು ಸಿಗುತ್ತಾನೆ. ನಮ್ಮ ಇಂದಿನ ಅವಸ್ಥೆಗೆ ಇವನೇ ಕಾರಣ ಅಂತ ರೋಷ ತಾಳುತ್ತೇವೆ. ಆದರೆ ಮೇಲೆ ನಗುತ್ತಾ ಅವನ ಹೆಂಡತಿ ಮಕ್ಕಳ ಯೋಗಕ್ಷೇಮ ವಿಚಾರಿಸುತ್ತೇವೆ. ಯಾಕೆಂದರೆ ಅವಳದು ಅದೇ ಕಥೆಯಲ್ಲವೇ. ನಾವು ಹುಡುಗಿಯರೇ ಹೀಗೆ. ಇನ್ನು ಕೊನೆಯ ಸ್ಟ್ಯಾಂಜ ಮತ್ತು ಎರಡನೇ ಸ್ಟ್ಯಾಂಜದಲ್ಲಿ ಹೀಗೆ ಹೇಳೋಗ್ತಾರೆ, ಮದುವೆ ಆಗಿದೆ, ನಮಗೂ ಮಕ್ಕಳಾಗಿರುತ್ತೆ. ಹೀಗೆ ಒಂದು 4 ವರ್ಷ ಕಾಲವನ್ನ ತುಂಬಿಸಿ ಒಂದಷ್ಟು ಸಮಯವನ್ನ ಕಳೆದಿದ ಮೇಲೆ ಈ ಮಕ್ಕಳ ಒಟ್ಟಿಗೆ ನಾವೆಲ್ಲೋ ಒಂದ್ ಕಡೆ ಏದುಸಿರನ್ನ ಬಿಡ್ತಾ, ಅವ್ರನ್ನ ಪೋಷಣೆ ಪಾಲನೆ ಮಾಡ್ತಾ, ನಮ್ ಕೆಲ್ಸಗಳನ್ನ ಮಾಡ್ಕೊಳ್ತಾ ಹೋಗ್ತಿರ್ತವೆ. ಒಮ್ಮೆ ಏನಾದ್ರೂ ತರಕಾರಿ ತರೋದಕ್ಕೆ ಅಂತೇಳಿ ಆ ಮಾರುಕಟ್ಟೆಗೆ ಹೋಗಿದಾಗ ಆತ ಸಿಕ್ಬಿಡ್ತಾನೆ. ಸಿಕ್ಕಾಗ ಮುಸು ಕೋಪಗೊಳ್ತೇವೆ, ನನ್ನ ಈ ಸ್ಥಿತಿಗೆ ಇವನೇ ಕಾರಣ ಅಲ್ವಾ ಎಂಬುದಾಗಿ ರೋಷವನ್ನು ಕೂಡ ತಾಳ್ತೇವೆ. ಆದರೆ ಮೇಲೆ ನಗುತ್ತಾ ಅವನ ಹೆಂಡತಿ ಮಕ್ಕಳನ್ನ ಬಹಳ ಚೆನ್ನಾಗಿ ಯೋಗಕ್ಷೇಮವನ್ನ ವಿಚಾರಿಸ್ತೇವೆ. ಯಾಕಂತ ಹೇಳಿದ್ರೆ ಅವಳದು ಅದೇ ಕಥೆಯಲ್ಲವೇ, ಅವಳು ನಮ್ಮಂತೆ ಹುಡುಗಿಯಾಗಿದ್ದಾಗ ಇದೇ ಕಥೆಯಲ್ಲವೇ. ಆ ದಿಸೆಯಿಂದಾಗಿ ನಾವೆಲ್ಲರೂ ಕೂಡ ಹುಡುಗಿಯರು ಇದೇ ಅಲ್ವಾ, ಹೀಗೆ ಅಲ್ವಾ, ನಾವು ಇದೇ ಅನುಭವವನ್ನ ಪಡ್ಕೊಳ್ತಾ ಹೋಗ್ತೀವಲ್ಲ, ನಮ್ಗೆ ಅನಿಸಿದ್ದನ್ನ ಹೊರ ಹಾಕ್ತೇನೆ, ಜೀವನವನ್ನ ಅಂತ್ಯ ಮಾಡ್ಬಿಡ್ತೀವಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಹುಡುಗಿಯರೇ ಹೀಗೆ ಅಂತಕ್ಕಂಥದ್ದನ್ನ ಪ್ರತಿಭಾ ನಂದಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಹುಡುಗಿಯರ ಮನಸ್ಥಿತಿಯನ್ನ ಕಟ್ಟಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಕ್ಕಂಥದ್ದನ್ನ ಈ ಮೂಲಕ ನಿಮ್ಗೆ ಹೇಳ್ತಾ ಇವತ್ತಿನ ಈ ಒಂದು ಪದ್ಯ ಭಾಗವಾದ ಸಾರವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೇನೆ. ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ
ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಬೇಕಾಗುತ್ತೆ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು ಒನ್ ಅಂಡ್ ಆಲ್, ಲವ್ ಯು ಆಲ್. ಮತ್ತೆ ಭೇಟಿ ಆಗ್ತಾ ಇರೋಣ.